ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಚಾಟ್ ವಿತ್ ಚೇತನ್. ನಾನು ನಿಮ್ಮ ಮನೆ ಮಗ ಚೇತನ್. ಇವತ್ತು ನನ್ನ ಸ್ನೇಹಿತನ ಮದುವೆ ಮನೆ ವ್ಲಾಗನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಚಾಟ್ ವಿತ್ ಚೀತಾ ಚಾನಲ್ ಅಂತ ಹೇಳ್ತಾ ಬನ್ನಿ, ಮದುವೆ ಮನೆಯ ಸಂಭ್ರಮ ಹೇಗಿದೆ ಅಂತ ನೋಡೋಣ. ಏನು ತೇಜಸ್ಸು, ಏನು ವರ್ಚಸ್ಸು. ಕೊಹಿನೂರು ವಜ್ರದ ಬಗ್ಗೆ ಕೇಳಿದ್ದೆ, ಅದು ಹಿಂಗ ಇರ್ಬೇಕು ನೋಡಪ್ಪ. ಹೇಳಿ, ಏನ್ ಅನ್ನಿಸ್ತಿದೆ? ಸಂಭ್ರಮ, ಮದ್ವೆ ಜವಾಬ್ದಾರಿ ಎರಡನ್ನೂ ಕಳ್ಕೊಂತಿದ್ದೀರಾ. ರಿಟೈರ್ಮೆಂಟ್ ಇದಕ್ಕೂ ಆಯ್ತು, ಇವಾಗ ಮಗನ್ ಜವಾಬ್ದಾರಿಯಿಂದನೂ ರಿಟೈರ್ಡ್ ಆಗ್ತಿದ್ದೀರಾ. ಏನ್ ಅನ್ನಿಸ್ತಿದೆ? ಹ್ಯಾಂಡಿಂಗ್ ಓವರ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿ ಅಂತಕ್ಕಂಥದ್ದು ಅದೊಂದು ಕರ್ತವ್ಯ ಅಷ್ಟೇನೆ. ತಂದೆ ಆಗಿ ತಾಯಿ ಅವ್ರಿಗಾಗಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ಆ ಒಂದು ಕರ್ತವ್ಯನ ನಿಭಾಯಿಸ್ತಾ ಇದೀವಿ ಅಷ್ಟೇ. ಮುಂದೆ ಅವ್ರ ಜವಾಬ್ದಾರಿನ ಅವರಿಗೆ ವಹಿಸ್ತಾ ಇದೀವಿ. ಅವ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮೆಲ್ಲ ಆಸೆ ಅಷ್ಟೇನೆ. ಥ್ಯಾಂಕ್ ಯು ಅಂಕಲ್. ಅಂಕಲ್ ಹೇಳಿ, ಹೆಂಗೆ ನಿಮ್ಮ ಮೊದಲನೇ ಮಗನ ಮದುವೆ? ಇಷ್ಟು ದಿವಸ ಎಲ್ಲ ಹೆಣ್ಮಕ್ಳು ಮದುವೆ, ಈಗ ಗಂಡ್ ಮಗನ ಮದುವೆ, ಹೆಂಗಿದೆ ಫೀಲ್? ನಮ್ಮ ವಂಶದಲ್ಲೇ ಪ್ರಥಮ ಸೊಸೆ ಬರ್ತಾ ಇದಾರೆ ಈ ನನ್ನ ಮಗನಿಂದ. ನನಗೆ ತುಂಬಾ ಸಂತೋಷ ಆಗಿದೆ ನಮ್ಮ ಫ್ಯಾಮಿಲಿಗೆ. ಯಾಕಂದ್ರೆ ಪ್ರಥಮವಾಗಿ ನಮ್ಮ ಸೊಸೆ ಕಾಣ್ತಾ ಇದ್ದೀವಿ ನಮ್ಮ ವಂಶದಲ್ಲಿ ಈಗ. ಅದರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತದೆ. ಹೊಂದಾಣಿಕೆ ಜೀವನ ನಡೆದುಕೊಂಡು ಹೋಗ್ಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಆಂಟಿ. ನೀವು ಏನ್ ಹೇಳ್ತೀರಾ ಮಗನ್ ಮದ್ವೆ ಬಗ್ಗೆ? ಹೆಂಗಿದೆ ಪ್ರಿಪರೇಷನ್? ಹಳಿಮಯ್ಯನ್ ಮದ್ವೆ ಬಗ್ಗೆ ಹೆಂಗಿದೆ ಪ್ರಿಪರೇಷನ್? ಬರ್ಲಿ, ಹಳೆಮೈಯನ್ ಜೀವನ ಚೆನ್ನಾಗಾಗ್ಲಿ, ಕೊನೆ ತನಕ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ಲಿ. ಥ್ಯಾಂಕ್ ಯು. ಈಗ ಮನೆ ಒಳಗೆ ಹೋಗೋಣ. ಬನ್ನಿ, ಇದು ಮದುವೆ ಮನೆಯ ಸಂಭ್ರಮ. ಇವರೇ ಅವರ ಭಾವ. ಸರ್ ಹೇಳಿ, ನಿಮ್ಮ ಬಾಮೈದನ ಮದುವೆ ಕತೆ ಮುಗೀತು, ಕ್ಲೋಸ್, ಚಾಪ್ಟರ್ ಕ್ಲೋಸ್. ಓಕೆ, ಹೊಸ ಚಾಪ್ಟರ್. ಹಳೆ ಬ್ಯಾಚುಲರ್ ಒಂಥರ ಸಮುದ್ರದಲ್ಲಿ ಓಕೆ, ನಾವು ನಿಲ್ಸ್ದಂಗೆ ನೀವು ಬಿದ್ದಿರೋ ಹಳ್ಳಕ್ಕೆ ಮತ್ತೆ ನುಗ್ತಾ ಇದ್ದೀರಾ. ಸೂಪರ್. ನಾವು ಕೆರೆಯಿಂದ ಸಮುದ್ರಕ್ಕೆ ಆಂಟಿ ಎಲ್ಲ ಹೇಳಿ, ವಿಶಸ್ ಹೇಳಿ. ಏನೋ ಮಗ ಅಳಿಯ, ನಿಮ್ಮ ವಿಶಸ್ ಏನು ಅಂತ ಹೇಳ್ಬಿಡಿ. ಹಿಂಗೆ ಆಗ್ತಿದ್ದಾನೆ, ಒಳ್ಳೇದಾಗ್ಲಿ. ಆಂಟಿ ಹೆಂಗೆ ನಿಮ್ದು ಕಾಮೆಂಟ್? ಆಂಟಿ ನೀವು ಏನ್ ಹೇಳ್ತೀರಾ? ಅಷ್ಟೇ, ಒಳ್ಳೇದಾಗ್ಲಿ ಅಪ್ಪ ಅಂತ. ಒಳ್ಳೇದಾಗ್ಲಿ. ಆಂಟಿ ನೀವು? ಮದ್ವೆ ಆಗ್ತಾ ಇದ್ದಾನೆ, ಅವ್ನ ಲೈಫ್ ಚೆನ್ನಾಗಿರ್ಲಿ. ಥ್ಯಾಂಕ್ ನಮ್ದು ಯು. ಆಶೀರ್ವಾದ ಅವ್ನಿಗೆ ಆಮೇಲೆ. ಇವರು ಆಕ್ಚುಲಿ ಪ್ರದೀಪಿಗೆ ಬಹಳ ಆತ್ಮೀಯರು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬೆಂಬಲವಾಗಿ ನಿಂತಿರ್ತಾರೆ. ಸಂಭ್ರಮಿಸ್ತಾ ಇದೀವಿ. ಫುಲ್ ಜೋರು ಸೆಲೆಬ್ರೇಷನ್, ಡ್ಯಾನ್ಸ್ ಗಿನ್ಸು, ಹಾಡು, ಸಿಂಗಿಂಗ್ ಎಲ್ಲ ಫುಲ್ ಜೋರ್. ಹಾ, ಯಾಕೆಂದ್ರೆ ನಿಮ್ ಮನೆಗೆ ಮೊದಲನೇ ಮಗನ್ ಮದ್ವೆ ಇದು. ಲೈಕ್ ಗಂಡಿನ ಕಡೆಯವರು. ಹೆಂಗಿದೆ ಜೋಶ್? ಫುಲ್ ಜೋಶ್. ತಂಗಿ, ಇವರೇ ಅವ್ರ ತಂಗಿ. ಸೊ ಸೊಸೆನ ಕರ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ? ಖಂಡಿತವಾಗ್ಲೂ ರೆಡಿ ಆಗಿ. ಹೆಂಗ ಅನಿಸ್ತಿದೆ? ಹೆಂಗಿದೆ ಜೋಶ್? ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೆಂಗಿದ್ದಾರೆ? ತುದಿಗಾಲ ನಿಂತಿದೀವಿ ಒಳಗಡೆ. ನಿಮ್ಮ ಅಣ್ಣನ್ ಹೆಂಗ್ ಇಟ್ಕೊಂಡಿದ್ದೀರಾ? ಕೈಗೆ ಸಿಕ್ತಿಲ್ಲ ನಮ್ಮ ಅಣ್ಣ ಹಿಡ್ಕೊಳಕ್ಕೆ ಹೋದ್ವಿ. ಯಾಕೆಂದ್ರೆ ನಿಮ್ಮ ಅಣ್ಣ ಹೆವಿ ಏನೋ ಫುಲ್ 3 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದಾನೆ, ಶ್ರಮ ವಹಿಸಿದ್ದಾನೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬೆಳಗಾಗ ಎಷ್ಟು ಖರ್ಚು ಮಾಡೈತೋ ಗೊತ್ತಿಲ್ಲ ಫೇಶಿಯಲ್ ಮಾಡ್ಸೋದಕ್ಕೆ. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. 1000 crore ಮೇಲೆ ಇದೆ. ಸಣ್ಣ ಆಗಿರೋದ್ರ ಬಗ್ಗೆ ಹೇಳಿ. ಇಲ್ಲ ಮೊನ್ನೆವರೆಗೂ ಸಣ್ಣ ಆಗಿದ್ದ, ಒಂದು ವಾರದಿಂದ ದಪ್ಪ ಆಗಿದ್ದಾನೆ. ಬಟ್ ಫುಲ್ಲಿ ಡಯಟ್ ಅಲ್ಲಿದ್ದ. ಆ ಡಯಟ್ ಪ್ಲಾನ್ ಒಂದು ವರ್ಕೌಟ್ ಗೆ ನಾವು ವಿಡಿಯೋ ಮಾಡಿದೀವಿ. ಇದಾದ್ಮೇಲೆ ಬಿಡ್ತೀವಿ, ಬಿಫೋರ್ ಅಂಡ್ ಆಫ್ಟರ್ ಮ್ಯಾರೇಜ್ ಅಂತ. ಅಂಡ್ ಅವರ ತಾಯಿ ಆಂಟಿ ಹೆಂಗಿದ್ದೀರಾ? ಹೆಂಗ ಅನ್ನಿಸ್ತಿದೆ ಮಗನ್ ಮದ್ವೆ? ಹಾ, ಏನ್ ಹೇಳ್ತೀರಾ ಅವನ ಶ್ರಮ, ಅವನ ಪರಿಶ್ರಮಕ್ಕೆ? ಇವತ್ತೊಂದು ಒಳ್ಳೇದಾಗ್ತಿದೆ ಲೈಫಲ್ಲಿ. ಫಸ್ಟ್ ಟೈಮ್ ಒಂದು ಹೊಸ ಜೀವನ. ಏನ್ಸುತ್ತೆ? ಕಷ್ಟಪಟ್ಟು ಇದು ಮಾಡಿದಾನೆ, ಇದು ಮಾಡಿದಾನೆ, ಕೆಲಸ ಓದಿದಾನೆ, ಕೆಲಸ ತಗೊಂಡಿದ್ದಾನೆ, ಇದು ಮಾಡಿದಾನೆ. ಖುಷಿ ಆಗ್ತಿದೆ ಮದುವೆ ಆಗಕ್ಕೆ. ಥ್ಯಾಂಕ್ ಯು. ಇವನ್ ಮುಖ ನೋಡ್ಕೊಂಡ್ಬಿಡಿ. ಒನ್ ಡೇ ಈ ವಿಲ್ ಬಿಕಮ್ ಎ ಕ್ರಿಕೆಟರ್. ಇಂಡಿಯನ್ ಟೀಮ್ ಅಲ್ಲಿ ಆಡ್ತಾನೆ. ಏನಂತಪ್ಪ ನಿಮ್ಮ ಅಣ್ಣನ ಮದ್ವೆಗೆ? ಏನಿಲ್ಲ, ಆಲ್ ದಿ ಬೆಸ್ಟ್ ಅಷ್ಟೇ. ಏನು 11 ಅಲ್ಲಿ ಅಲ್ಲ, ಟೀಮ್ ಇಂಡಿಯಾಗೆ 11 ನಮ್ಮ ಮೆಂಬರ್ಸ್ಗೆ ಒಬ್ಬನ
ನಿನ್ ತರ ಕರ್ಕೊಂಡು ಹೋಗ್ತೀಯಾ ಹೆಂಗೆ? ಹಾ, ಅಲ್ಲೋ ನಿಮ್ಮ ಅಣ್ಣಂಗೆ ಹೇಳು, ಅಣ್ಣಂಗೆ ಟೀಮಿಗೆ ಒಬ್ಬನ ತಾಂಬ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಹೇಳು. ಆಯ್ತು ಹೇಳೋಣ. ಏನಂತ ಹೇಳ್ತೀಯ? ಅಣ್ಣನ ಮಗನಿಂದ ನಾನು ತಗೊಂತೀನಿ ಅಂತ ಹೇಳು. ಹಾ, ಅಣ್ಣನ ಮಗನಿಂದ ಒಂದು ಅಣ್ಣನ ಮಗನಿಂದ ಒಂದು ಇಂಡಿಯನ್ ಟೀಮಿಗೆ ಕಾಂಟ್ರಿಬ್ಯೂಷನ್. ಫಸ್ಟ್ ಕ್ರಿಕೆಟ್ ಸೇರಿಸ್ಲಿ, ಆಮೇಲೆ ನೋಡೋಣ ಅಂತ ಹೇಳಿ. ಯಾಕೆ ಅಣ್ಣಂಗೆ ಹೇಳ್ಬೇಕು ವಿಶೇಷ ಅಷ್ಟೇನಾ? ಕ್ಲೋಸ್ ಅಲ್ಲಿ ಒಂದ್ ಹೇಳ್ಬಿಡು. ಅದಕ್ಕೆ ಬರ್ತಿದಾರೆ ಹೇಳು, ಅದಕ್ಕೆ ಬರ್ತಿದ್ದಾರೆ, ಚೆನ್ನಾಗಿ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಡ್ತಾರೆ. ನಮ್ಮ ಅಣ್ಣನಿಂದ ಗಿಫ್ಟ್ ಅಂತ ಸಿಕ್ಕಿಲ್ಲ, ನಮ್ಮ ಅಣ್ಣನಿಂದ ಗಿಫ್ಟ್ ಅನ್ನು ಸಿಕ್ಕಿಲ್ಲ, ಈಗ ಅದಕ್ಕೆಯಿಂದ ಅದಕ್ಕೆಯಿಂದ ಕೇಳು ಅಣ್ಣ ಏನ್ ಕೊಡುತ್ತೆ ಅಂತ ಕೇಳ್ಬಿಡಿ. ಇಲ್ಲೇ ಬಂದವನ ಅಣ್ಣ ಏನು ಕೊಡ್ಸಲ್ಲ. ಏನು ನಾನು ಇವತ್ತು ಕೊಡಲ್ಲ, ಮುಂದಿನ ತಿಂಗಳು ಕೊಡ್ತೀನಿ. ಮುಂದಿನ ವರ್ಷ ಕೊಡ್ತೀನಿ. ನಿಮ್ಮ ಫೈನಲ್ ಒಪಿನಿಯನ್? ಮದ್ವೆ ಆಗ್ತಾ ಇದೀನಿ ಅಷ್ಟೇ. ಆಯ್ತು ಗುರು ಆಯ್ತು. ಯಾಕೋ ಹಂಗ ಓದಾಡ್ತಾ ಇದೀಯಾ? ಫೈನಲ್ ಒಪಿನಿಯನ್ ಅಂಡ್ ನಿಮ್ಮ ಈ ಫುಲ್ ಸ್ಲಿಮ್ಮಿನ ಸೀಕ್ರೆಟ್ ನ ನಮ್ಗೆ ಹೇಳ್ಬೇಕು ಅಂತ ಬಹಳ ಜನ ಹೇಳ್ತಿದ್ದಾರೆ. ಟೆನ್ಷನ್ ತಲೆ ತಾಳಿ ಹಾ, ಡೈಲಿ 5 ಓಡಾಡಿ. ಅಂಡ್ ಈ ವೈಟ್ ಫೇಶಿಯಲ್ ಬಗ್ಗೆ ಸಿಕ್ಕಾಬಟ್ಟೆ ಅಲ್ಲ ಸಿಕ್ಕಾಬಟ್ಟೆ ಆಪ್ಷನ್ಸ್ ಬಂತು. ಏನ್ ನಿಮ್ಮ ಬ್ಯೂಟಿಯ ಗುಟ್ಟು? ನ್ಯೂ ಒಲಿಂಪಿಕ್ಸ್ ಚೆನ್ನಾಗಿ ಸಿಕ್ಕಿದ್ದಾರೆ. 4,000 ರೂಪಾಯಿ ಕಟ್ಟಿ. ಹೇಳಿ ಸಿಂಧೂರ್ ಅವರು, ಇವರು ಪ್ರದೀಪ್ ಅವರಿಗೆ ಬಹಳ ಬೆಂಬಲ, ಎಡಗೈ ಇದ್ದಂಗೆ. ಹೇಳ್ರಿ ಪ್ರದೀಪ್ ಅವ್ರು. ಆಯ್ತು, ಏನಂತೀರಾ? ಪ್ರದೀಪ್ ಅವ್ರು ಮದ್ವೆ ಆಗ್ತಾವ್ರೆ, ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ 2 ವರ್ಷದ ಮದುವೆ ಮಗ, ನೀವು ಜೊತೆಗೆ ಹೋಗ್ತಿದ್ದೀರಾ, ಹೆಂಗ್ ಅನ್ನಿಸ್ತಿದೆ? ಎಲ್ಲಿಗೆ? ಮದುವೆ ಮನೆಗೆ ಈಗ ಹೊರಟಿದೀವಿ. ಏನ್ ಹೇಳ್ತೀರಾ? ಖುಷಿ ಆಗ್ತಾ ಇದೆ. ನಿಮ್ ಪ್ರದೀಪ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ನಾವು. ಅಷ್ಟೇನಾ? ಹೌದು. ಅವರ ಸೀಕ್ರೆಟ್ಸ್ ಏನಾದ್ರು ಹೇಳ್ತೀರಾ? ಇಲ್ಲ ಏನಿಲ್ಲ, ಬೇಡ. ಫುಲ್ ಒಳ್ಳೆ ಹುಡುಗ. ಹೌದು. ಇವರು ಒನ್ ಆಫ್ ದ ಫ್ರೆಂಡ್, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್, ನಾವೆಲ್ಲ ಒಟ್ಟಿಗೆ ಇದ್ದವರು. ಪ್ರಣೀತ್ ಅವರೇ ಏನ್ ಹೇಳ್ತೀರಾ ನಿಮ್ ಫ್ರೆಂಡ್ ನ ಮದ್ವೆ? ಮನಸ್ಸಿಂದ ಒಳ್ಳೇದಾಗ್ಲಿ, ಹಾ, ಮದ್ವೆ ಆದ್ಮೇಲೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಅಲ್ವಾ? ಅಲ್ಲ, ಇವ್ರು ಬಂದ್ಬಿಟ್ಟು ಅತ್ತೆ ಮಗ್ಲಾಗ್ತಾಳೆ. ಹೇಳಿ, ಇವ್ರ ಅಕ್ಕನ ಬಗ್ಗೆ ಎಲ್ಲ ಕೇಳಿ. ನಿಮ್ಮ ಅಣ್ಣನ ಮದ್ವೆ ಅಲ್ಲ, ನಿಮ್ಮ ಮಾವನ ಮದ್ವೆ ಏನ್ ಹೇಳ್ತೀರಾ? ಹ್ಯಾಪಿ ಮ್ಯಾರೇಜ್ ಲೈಫ್. ಅಷ್ಟೇನಾ? ಏನಾದ್ರು ಒಂದ್ ಹೇಳ್ಬೇಕು. ಹೆಂಗೆ ಅಣ್ಣ ಏನ್ ಅನ್ಸ್ತು? ಏನ್ ಗಿಫ್ಟ್ ಕೊಟ್ಟ ಮದ್ವೆಗೆ? ನಮ್ ಬರೋ ಅಕ್ಕನ್ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಏನ್ರಿ ಇಂತ ಒಳ್ಳೆ ತಿಂದಿದ್ದೀರೋ? ನೀವೇನ್ ಹೇಳ್ತೀರಾ? ಅವ್ನ್ ಮುಂದೆ ಟ್ರಿಪ್ ನ ಹೆಂಗ್ ಮ್ಯಾನೇಜ್ ಮಾಡ್ತಾನೆ ಅಂತ ನೋಡ್ಬೇಕು. ಟ್ರಿಪ್ಸ್ ನ ಈ ವಿಲ್ ಮ್ಯಾನೇಜ್, ಈಸ್ ಎ ಮ್ಯಾನೇಜಬಲ್ ಪರ್ಸನ್. ನಮ್ಗೆ ಮ್ಯಾನೇಜ್ ಮಾಡೋನೆ. ಕತೆಗಳು ಹೇಳಿ, 2 ಟ್ರಿಪ್ ಕ್ಯಾನ್ಸಲ್ ಮಾಡಿ ಒಬ್ಬೊಬ್ನೇ ನೋಡಿ. ಮ್ಯಾನೇಜ್ ಮಾಡಕ್ ಬೇರೆ, ಅಲ್ಲಿ ಮ್ಯಾನೇಜ್ ಮಾಡಕ್ ಅಂದ್ರೆ ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಹೆಂಡತಿಗೆ ಹೇಳಿದ್ರೆ 2 ಟ್ರಿಪ್ ಮಾಡೇ ಮಾಡ್ತಾನೆ, ಅದಂತೂ ಗ್ಯಾರಂಟಿ. ನಾವ್ ಇದೀಗ ಹಾಕೊಡಕ್ಕೆ. ಥ್ಯಾಂಕ್ ಯು. ಫೈನಲ್ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಮ್ಮ ಹುಡುಗನ ಹೆಸರು ಪ್ರದೀಪ್ ಅಂತೇಳಿ, ಹುಡುಗಿ ಹೆಸರು ವಂದನ ಅಂತೇಳಿ, ಎಲ್ಲಾರ ಬಾಯಲ್ಲೂ ಪ್ರದೀಪ್ ವಂದನ ಅಂತೇಳಿ ಮುಂದುವರ್ಕೊಂಡು ಹೋಗ್ಲಿ. ಜೀವನದಲ್ಲಿ ದೀಪವಾಗಿ ಬೆಳಗ್ಲಿ, ವಂದನವಾಗಿ ಇಡೀ ಮನೆಯನ್ನ ಬೆಳಗ್ಲಿ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಫೈನಲ್ ಭಾವನಾತ್ಮಕವಾದ ಜೀವಿ ನಾನು. ಚಿಕ್ಕಪ್ಪ ಬಂದಿದ್ದಾರೆ. ಅಂಕಲ್ ಏನ್ ಹೇಳ್ತೀರಾ ಮಗನ್ ಮದ್ವೆ? ನಿಮ್ಮ ನಂತರ ಹೇಳ್ತೀವಿ ಸ್ಟೋರಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ, ಬನ್ನಿ ಕುಣಿಯೋಣ. ಬೇಡ, ಅಪ್ಪಯ್ಯ ಕೊಟ್ರೆ ಬೇಡ.
ನೋಡಪ್ಪ ಪ್ರದೀಪು, ಈಗ ನಿಮ್ಮ ಅಪ್ಪ ಅಮ್ಮ ಹಾಲು ಕುಡಿಸಿದ್ದಾರೆ, ಅದರ ಅರ್ಥ ಬೇರೆ ಯಾವುದೂ ಕುಡಿಬಾರ್ದು ಅಂತ, ಬರೀ ಹಾಲನ್ನೇ ಕುಡಿಬೇಕು, ಆಯ್ತಾ? ಕನಸಿನ ಮುತ್ತು ತೂಗಿದೆ, ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ, ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು ತೆರೆಯುವ ಸಮಯ, ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ, ಹಿರಿಯರ ಹೃದಯವು ಅಣಿಯುವ ಸಮಯ, ಹರಿಯದ ಕಂಗಳು ಅರಳುವ ಸಮಯ, ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ, ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.
ಲೈಫಿಂದ ಡುಮ್ ಡುಮ್